ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂತದ್ದು. ಸದ್ಯ ನನ್ನ ಜೊತೆ ಡಿಜೆ ಅಬ್ರಾಹಂ ಅವರು ಇದ್ದಾರೆ. ಕಾನೂನಾತ್ಮಕ ಹೋರಾಟ ಅಲ್ಲಿ ಕೇಳಬೇಕು, ಅವರು ರಂಗನಾಥ್ ಹತ್ರ ಕೇಳಬೇಕು. ದಾಖಲೆಗಳು ಅವೆಲ್ಲವೂ ಕೂಡ ಇವತ್ತು ಪೂರಕವಾದಂಥ ದಾಖಲೆಗಳಿಂದಲೇ ಒಂದು ಆದೇಶ ಬಂದಿರುವಂಥದ್ದು. ಆಯಿತು, ಈಗ ಕಾನೂನಾತ್ಮಕವಾಗಿ ಹೇಳಿದ್ರೆ ಈಗ ಅವರು ಡಬಲ್ ಬೆಂಚ್ಗೆ ಹೋಗ್ತಾ ಇದ್ದಾರೆ. ಐ ಹ್ಯಾವ್ ಇಂಟ್ರೆಸ್ಟೆಡ್ ದಿ ವರ್ಕ್ ಟು ರಂಗನಾಥ್ ಅವರು ಈಸ್ ಕೇಪಬಲ್. ಅವರು ಅದನ್ನು ಕೇವೆಟ್ ಹಾಕಿ ಈಗ ರೆಡಿ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ನಾವು ಆಲ್ರೆಡಿ ಕೇವೆಟ್ ಫೈಲ್ ಮಾಡಿದ್ದೀವಿ. ಸೊ ನಥಿಂಗ್ ಟು ವರಿ. ಏನು ಇದುವರೆಗೂ ಸಿದ್ದರಾಮಯ್ಯ ಈ ಒಂದು ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿಯಿಂದ ಬ್ಲ್ಯಾಕ್ ಮಾರ್ಕ್ಸ್ಗಳು ಇರಲಿಲ್ಲ ಅನ್ನೋದು ಹೊರಗಡೆ ಬಂದಿರಲಿಲ್ವೋ ಅಥವಾ ಈಗ ಹೊರಗಡೆ ಬಂದಿರುವುದು? ನನಗನ್ಸೋದು ಬಂದಿರಲಿಲ್ಲ ಅಂತ. ಯಾಕಂತೇಳಿದ್ರೆ ಈ ಹಗರಣ ಹೊರಗೆ ಬಂದ ಮೇಲೆ ಸುಮಾರು ಬೇರೆ ಬೇರೆ ಕೇಸುಗಳು ಹೊರಗೆ ಬರ್ತಾ ಇದೆ. ಹಂಗೆ ನೋಡಿದಾಗ ಎಲ್ಲ ಭಾರಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಒಳಗೆ ಕೊಳಕಿತ್ತು ಅಂತ. ನಿಮ್ಮ ಮೇಲೂ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಮಾಡಲಿ ನೋಡ್ರಿ, ಕುಣಿಯಕ್ಕೆ ಆಗಿರೋನು ತಾಕತ್ತಿರೋನು ಅಲ್ಲಿ ಮೆಟೀರಿಯಲ್ಸ್ ಇಟ್ಕೊಂಡು ಫೈಟ್ ಮಾಡಬೇಕು. ತಾಕತ್ತಿಲ್ದಿರೋನು ಅವನು ಕಳ್ಳ ಸುಳ್ಳ ಅಂತಾನೆ. ದಮ್ಮಿರೋನು ಕಾನೂನಾತ್ಮಕವಾಗಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು. ಈಗ ಅಲ್ಲಿ ಬಂದು ಮಾತಾಡಿದಂಥ ದೊಡ್ಡ ಮನುಷ್ಯ ಡೆಲ್ಲಿಯಿಂದ ಬಂದು ಮಾತಾಡೋನಲ್ಲ, ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಿದ್ರೆ ನಾನು ಕೆಳಮಟ್ಟ ಆಗ್ಬಿಡ್ತೀನಿ, ನನ್ನ ಲೆವೆಲ್ ಕಡಿಮೆ ಆಗ್ಬಿಡ್ತದೆ. ಮಾತಾಡಬಾರ್ದು. ಅವ್ರ ಮೀಟಿಂಗ್ ಬಗ್ಗೆ ಮೀಟಿಂಗ್ ಅವ್ರಿಗೆ ನಾವು ಅಧಿಕಾರಕ್ಕೆ ಕುಂಟಿಸಿದ್ದೀವಿ ರೀ ಅವ್ರನ್ನ. ನಾವು ಓಟ್ ಹಾಕಿ ನಾನು ಓಟ್ ಹಾಕಿದ್ದೀನಿ ಅವ್ರಿಗೆ. ಐ ಹ್ಯಾವ್ ವೋಟೆಡ್ ದಿಸ್ ಟೈಮ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಓಟ್ ಹಾಕಿದವನು, ಕಾಂಗ್ರೆಸ್ಸಿಗೆ ಕ್ಯಾಂಪೇನ್ ಮಾಡಿದವನು. ನಾವು ಕುಂಡ್ರಿಸಿರೋದು ಮಾಡಲಿ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ CBIಗೆ ಹೋಗಬೇಕು ಅಂತೇಳಿ ಏನೋ ಒತ್ತಾಯ ಮಾಡಿ. ನೋ, ನಮ್ಮ ಆಫೀಸರ್ಸ್ ಆರ್ ಆಬ್ಸಲ್ಯೂಟ್ಲಿ ಕೇಪಬಲ್. ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ನಮ್ಮ ಲೋಕಾಯುಕ್ತ ಪೊಲೀಸ್ ಮಾಡ್ತಾರೆ ಬಿಡ್ರಿ. ನಾನು 20 ವರ್ಷದಿಂದ ನನ್ನ ಸಂಪರ್ಕ ಲೋಕಾಯುಕ್ತ ಪೊಲೀಸ್ ಜೊತೆಗೆ, ಲೋಕಾಯುಕ್ತ ಅಲ್ಲ, ಪೊಲೀಸ್ನವ್ರ ಸಂಪರ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್ ಕೆಲಸ ಮಾಡ್ತಾರೆ. ಒಂದೋ ಎರಡೋ ಎಲ್ಲೋ ಒಂದು ಸ್ವಲ್ಪ ಲೀನಿಯನ್ಸಿ ತೋರಿಸ್ತಾರೆ ಸ್ವಲ್ಪ, ಬಟ್ ಮೆಜಾರಿಟಿ 99% ಆಫ್ ದಿ ಲೋಕಾಯುಕ್ತ ಪೊಲೀಸ್ ಆರ್ ಕೇಪಬಲ್. ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ. ಬೇಡ್ರಿ, ಯಾವ CBI ಆಕಾಶದಿಂದ ಹೋಗ್ಬಿಡ್ತಾನ? ರೋಬೋಟ್ಗಳಾವು ಮನುಷ್ಯರೇ. ಇವಿಷ್ಟು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್, BTV ಕನ್ನಡ, ಬೆಂಗಳೂರು.